ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚಿರಂಜೀವಿ. ಇವತ್ತು ನಮ್ಮ ಬಾದ್ಶಾ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಹುಟ್ಟದ ಹಬ್ಬ. ಹುಟ್ಟದ ಹಬ್ಬದ ಆರ್ಥಿಕ ಶುಭಾಶಯಗಳೇ ನಮ್ಮ ಬಾದ್ಶಾ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವ್ರಿಗೆ. ಅವ್ರ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಇದೆ. ಒನ್ ಆಫ್ ದ ಮೋಸ್ಟ್ ಆನೆಸ್ಟ್ ಪರ್ಸನ್ಸ್. ಅಂದರೆ ಆ್ಯಕ್ಟಿಂಗ್ ಅಂಡಲ್ಲಿ ನಮಗೆ ಗೊತ್ತು ಅವ್ರು ಎಷ್ಟು ಒಳ್ಳೆ ಆ್ಯಕ್ಟರ್, ಎಷ್ಟು ಮೂವೀಸ್ ಅವ್ರದ್ದು ಇಟ್ಸಿದೆ, ಬ್ಲಾಕ್ ಬಸ್ಟರ್ಸ್ ಇದೆ, ಬಾಕ್ಸ್ ಆಫೀಸ್ ಸುಲ್ತಾನ್ ಅವರು. ಎಷ್ಟು ಮೂವೀಸ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಆ್ಯಕ್ಟಿಂಗ್ ಅವರು. ಅದೆಲ್ಲ ನಮಗೆಲ್ಲರಿಗೂ ಗೊತ್ತು. ಬಟ್ ಅವರು ನೇಚರ್ ಆ್ಯಸ್ ಎ ಪರ್ಸನ್ ಅವರು ಈಸ್ ವೆರಿ ಆನೆಸ್ಟ್ ಪರ್ಸನ್. ಅಂದರೆ ಏನಿದ್ರೆ ಅದೇ ಹೇಳ್ತಾರೆ ಆನ್ ಫೇಸಲ್ಲಿ. ನಿಮಗೆ ಇಂಪ್ರೆಸ್ ಏನಂದರೆ ಕೆಲವು ಆ್ಯಕ್ಟರ್ಸ್ ಇರ್ತಾರೆ, ಏನಂದರೆ ಸುಮ್ಮನೆ ಫೇಕ್ ಮಾಡೋದು, ಸುಮ್ಮನೆ ಇಂಪ್ರೆಸ್ ಮಾಡೋದು, ಆ ಥರ ಮಾಡಲ್ಲ ಅವರು. ಏನಿದ್ರೆ ಸ್ಟ್ರೈಟಾಗಿ ಹೇಳ್ತಾರೆ, ಸ್ಟ್ರೈಟ್ ಫಾರ್ವರ್ಡಾಗಿ ಇರ್ತಾರೆ ಕಿಚ್ಚ ಸುದೀಪ್ ಅವರು. ದಟ್ ಈಸ್ ಒನ್ ಥಿಂಗ್ ಐ ಅಡೋರ್ ಹಿಮ್. ಐ ಅಡೋರ್ ಇಸ್ ಕ್ವಾಲಿಟಿ ಅಬೌಟ್ ಹಿಮ್ ಎ ಲಾಟ್. ಆ್ಯಂಡ್ ಲಿಟ್ರಲಿ ಅಂದರೆ ತುಂಬ ಜನಕ್ಕವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ಯಾವತ್ತೂ ಅವ್ರು ಪಬ್ಲಿಸಿಟಿ ಮಾಡಲ್ಲ. ತುಂಬ ಜನಕ್ಕೂ ಅವರು ಪೂರ್ ಆ್ಯಂಡ್ ನೀಡಿ ಪೀಪಲ್ ಇರ್ತಾರಲ್ಲ, ಬಡವರು. ಅವ್ರಿಗೂ ಎಲ್ಲರಿಗೂ ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಮೂವೀಸ್ ನೋಡಿದರೆ ಈಸ್ ಎ ಬಾಂಡ್ ಸ್ಟಾರ್ ಆಬ್ವಿಯಸ್ಲಿ. ನೀವು ನೋಡಿದರೆ ಕಿಚ್ಚ ಇಂದ ಟಿಲ್ ಅಪ್ಕಮಿಂಗ್ ಬಿಲ್ಲಾರಂಗ ಬಾದ್ಶಾ ಇದೆಲ್ಲ. ಟಿಲ್ ದಟ್ ಒನ್ ಈಸ್ ಎ ಬಾಂಡ್ ಸ್ಟಾರ್. ಆ್ಯಂಡ್ ವೇ ಹಿ ಕ್ಯಾರೀಸ್ ಈ ಸ್ವ್ಯಾಗ್ ಇರಲಿ, ಮ್ಯಾನಿಸಮ್ ಇರಲಿ, ಇಲ್ಲ ಅಂದರೆ ಅವರು ನ್ಯಾಚುರಲ್ ಸ್ಟೈಲ್ ಇರುತ್ತೆ ಅವ್ರದ್ದು ಆನ್ ಸ್ಕ್ರೀನ್ ಮೂವಿಯಲ್ಲಿ. ಅದು ಅವರು ತೆರೆ ಮೇಲೆ ಹೆಂಗೆ ಈಸಿಯಾಗಿ ಕ್ಯಾರಿ ಮಾಡ್ತಾರಲ್ಲ, ಎಷ್ಟು ಸುಲಭವಾಗಿ ಮಾಡ್ತಾರಲ್ಲ. ದಟ್ ಸಮಥಿಂಗ್ ಐ ಅಡೋರ್ ಎ ಲಾಟ್. ಆ್ಯಂಡ್ ನೀವು ಒನ್ ಆಫ್ ಮೈ ಫೇವ್ರೆಟ್ ಮೂವೀಸ್ ಅವ್ರದ್ದು ಏನಂದರೆ ರನ್ನ ಇರಲಿ, ಮಾಣಿಕ್ಯ ಇರಲಿ, ಕೋಟಿಗೊಬ್ಬ ಪಾರ್ಟ್ 1 ಇರಲಿ, ರೀಸೆಂಟ್ಲಿ ಮ್ಯಾಕ್ಸ್ ಇರಲಿ, ಲಿಟ್ರಲಿ ಸೂಪರ್. ಆ್ಯಂಡ್ ಅವ್ರೇನಂದರೆ ಯಾವತ್ತು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅವರು. ಇವತ್ತು ನೀವು ಮ್ಯಾಕ್ಸೇ ತೊಗೊಳ್ಳಿ, ಇಟ್ಸ್ ನಾಟ್ ಎ ಟಿಪಿಕಲ್ ಕಮರ್ಷಿಯಲ್ ಮೂವಿ. ಅದು ಏನಂದರೆ ಅದು 24 ಅವರ್ಸಲ್ಲಿ ನಡೆಯೋ ಕತೆ ಅದು. ಅದು ಎಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಅಂದರೆ ಲಿಟ್ರಲಿ ನನಗಂತೂ ತುಂಬ ಇಷ್ಟ ಆಗಿಬಿಟ್ಟಿದೆ ಮ್ಯಾಕ್ಸ್ ನೋಡಿಬಿಟ್ಟು. ಆ್ಯಂಡ್ ಲಿಟ್ರಲಿ ಐ ಫೆಲ್ ಇನ್ ಲವ್ ವಿತ್ ದ ಸ್ಟೋರಿ. ಕಿಚ್ಚ ಸುದೀಪ್ ಅವ್ರ ಆ್ಯಕ್ಟಿಂಗ್ ಇರಲಿ, ಅವ್ರ ಸ್ವ್ಯಾಗ್ ಇರಲಿ, ಅವ್ರ ಮ್ಯಾನೇಜರಮ್ ಇರಲಿ. ಒಂದು ಟೈಮಿಂಗ್ ಇರುತ್ತೆ ಅವ್ರದ್ದು ಕಿಚ್ಚ ಸುದೀಪ್ ಅವ್ರದ್ದು. ಕಾಮಿಡಿ ಇರಲಿ, ಇಲ್ಲ ಅಂದರೆ ನ್ಯಾಚುರಲ್ ವೇ ಆಫ್ ಪ್ರೆಸೆಂಟಿಂಗ್ ಇರಲಿ ಆನ್ ಸ್ಕ್ರೀನಲ್ಲಿ. ಇಟ್ ವಿಲ್ ಬೆಂಕಿ ಥರ ಫ್ಲರಿಶ್ ಆಗುತ್ತೆ. ಅದು ನನಗೆ ತುಂಬಾ ಇಷ್ಟ. ಒಂದು ವಿಸ್ಪಾಟ್ ಅಂತ ಹೇಳ್ತೀವಲ್ಲ, ಆ ಥರ ಅದು ಆನ್ ಸ್ಕ್ರೀನ್ ಅಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಅವರು. ಲಿಟ್ರಲಿ ಸೂಪರ್. ಆ್ಯಂಡ್ ಒನ್ ಆಫ್ ಸಚ್ ಫ್ಯೂ ಸ್ಟಾರ್ ಹೀರೋಸ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಹೂ ಹ್ಯಾಸ್ ಫ್ಯಾನ್ ಬೇಸ್ ಅಕ್ರಾಸ್ ಇಂಡಿಯಾ. ಅವ್ರಿಗೇನೆಂದರೆ ಇಡೀ ಇಂಡಿಯಾದಲ್ಲಿ ಅವ್ರಿಗೆ ಫ್ಯಾನ್ ಬೇಸ್ ಇದೆ. ಆ್ಯಂಡ್ ನೀವು ನೋಡಿದರೆ ಅವ್ರಿಗೆ ತೆಲುಗು ಸ್ಟೇಟ್ಸಲ್ಲೂ ಫ್ಯಾನ್ಸ್ ಇದ್ದಾರೆ, ಮತ್ತು ತಮಿಳ್ನಾಡಲ್ಲೂ ಇದ್ದಾರೆ, ಹಿಂದಿಯಲ್ಲೂ ಇದ್ದಾರೆ, ಕೇರಳಲ್ಲೂ ಇದ್ದಾರೆ. ಕರ್ನಾಟಕ ಬಿಟ್ಟರೆ ಆ ಥರ ಫ್ಯಾನ್ ಬೇಸ್ ಕಿಚ್ಚ ಸುದೀಪ್ ಅವ್ರಿಗಿದೆ. ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಸಿಂಪಲ್ ಆ್ಯಂಡ್ ಡೌನ್ ಟು ಅರ್ತ್ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್ ಪರ್ಸನ್ ಕಿಚ್ಚ ಸುದೀಪ್ ಅವರು. ಅಂದರೆ ಯಾವತ್ತೂ ಅವ್ರು ಏನಂದರೆ ತೋರಿಸ್ಕೊಡಲ್ಲ, ಅಂದರೆ ನಾನು ಸ್ಟಾರ್ ನಾನು ಆ ಥರ ಏನಿಲ್ಲ, ಸಿಂಪಲ್ಲಾಗಿರ್ತಾರೆ. ಎಲ್ಲ ನೀವು ನೋಡಿದರೆ ಪಬ್ಲಿಕ್ ಅಪಿಯರೆನ್ಸ್ ಅಲ್ಲೂ ಅವರು ಫ್ಯಾನ್ಸ್ ಜೊತೆ ಈಸಿಯಾಗಿ ಮೀಟ್ ಮಾಡ್ಬೋದು, ನೀವು ಈಸಿಯಾಗಿ ಆ್ಯಕ್ಸಸ್ ಮಾಡ್ಬೋದು. ಈಸಿಯಾಗಿ ನೀವು ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೋದು. ಲಿಟ್ರಲಿ ಒನ್ ಆಫ್ ದ ಸಿಂಪ್ಲೆಸ್ಟ್ ಹ್ಯೂಮನ್ ಬೀಯಿಂಗ್, ಒನ್ ಆಫ್ ದ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಕಿಚ್ಚ ಸುದೀಪ್ ಅವ್ರು. ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಅವರು. ಆ್ಯಂಡ್ ಅದು ಬಿಟ್ಟರೆ ಏನಂದರೆ ಅವರು ಒನ್ ಥಿಂಗ್ ವಿಚ್ ಐ ಲೈಕ್ ಅಬೌಟ್ ಹಿಮ್ ಇಸ್ ಬಿಗ್ ಬಾಸ್. ದುರದೃಷ್ಟ, ನಮ್ಮ ದುರದೃಷ್ಟ, ಯಾಕಂದರೆ ಅವರು ಬಿಟ್ಟಿದ್ದಾರೆ ಬಿಗ್ ಬಾಸ್. ಬಟ್ ವೇ ಕ್ಯಾರೀಸ್ ಇಲ್ಲ ಆನ್ ಸ್ಕ್ರೀನಲ್ಲಿ. ಲಿಟ್ರಲಿ ಅಂದರೆ ಆಡಿಯನ್ಸ್ ಕರೆಕ್ಟಾಗಿ ಕೊಡ್ತಾಯಿದ್ರು. ಯಾವಾಗ ಕೊಡಬೇಕು ಆಡಿಯನ್ಸ್ಗೆ ಅವಾಗ ಕೊಡ್ತಾಯಿದ್ರು. ಐ ಮೀನ್ ಆಡಿಯನ್ಸ್ ಅಂದರೆ ಇವರು ಬಿಗ್ ಬಾಸಲ್ಲಿ ಇರ್ತಾರಲ್ಲ, ಕಂಟೆಸ್ಟೆಂಟ್ಸ್ ಅವ್ರಿಗೆ ಕರೆಕ್ಟಾಗಿ ಕೊಡ್ತಾಯಿದ್ರು. ಆ್ಯಂಡ್ ಯಾವಾಗ ಎಂಟರ್ಟೈನ್ ಮಾಡಬೇಕು ಅವಾಗ ಎಂಟರ್ಟೈನ್ ಮಾಡ್ತಾಯಿದ್ರು. ಒನ್ ಆಫ್ ದ ಸಕ್ಸಸ್ಫುಲ್ ಹೋಸ್ಟ್ಸ್ ಅವರು ನಮ್ಮ ಕನ್ನಡ ಬಿಗ್ ಬಾಸಲ್ಲಿ. ಅದು ಅನ್ಫಾರ್ಚುನೇಟ್ ಅಂತ ಹೇಳ್ತೀನಿ, ಯಾಕಂದರೆ ಅವರು ಬಿಟ್ಟಿದ್ದಾರೆ ಬಿಗ್ ಬಾಸ್ನ. ವಾಟ್ ಎವರ್ ಸೆಟ್ ಆ್ಯಂಡ್ ಡನ್. ಸಚ್ ಎ ಗ್ರೇಟ್ ಪರ್ಸನ್, ಗ್ರೇಟ್ ಹ್ಯೂಮನ್ ಬೀಯಿಂಗ್, ಆ್ಯಂಡ್ ಸಚ್ ಎ ಗ್ರೇಟ್ ಆ್ಯಕ್ಟರ್ ಹೂ ಕ್ಯಾರೀಸ್ ಆನ್ ಸ್ಕ್ರೀನ್ ಪ್ರೆಸೆನ್ಸ್ ವಿತ್ ಈಸ್. ಅದು ನಮ್ಮ ಕಿಚ್ಚ ಸುದೀಪ್ ಅವರು. ಆ್ಯಂಡ್ ಅಷ್ಟೇ ಫ್ರೆಂಡ್ಸು, ಇದೇ ಒಂದು ಸಿಂಪಲ್ ಬ್ಲಾಗ್ ನಮ್ಮ ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಅವ್ರ ಬಗ್ಗೆ. The person who respects fans, who respects ಕನ್ನಡ ಆಡಿಯನ್ಸ್, who respects ಕನ್ನಡ a lot. ಅಂದರೆ ಅವ್ರಿಗೆ ಕನ್ನಡ ಎಷ್ಟು ಇಷ್ಟ ಅಂದರೆ
ಯಾವತ್ತು ಲೈಕ್ ಎಲ್ಲಿ ಹೋದ್ರೂ ಅವರು ಕನ್ನಡ ಬಗ್ಗೆ ಲೈಕ್ ಗ್ರೇಟಾಗಿ ಹೇಳ್ತಾರೆ ಅವರು, ಲೈಕ್ ತುಂಬ ಚೆನ್ನಾಗಿ ಹೇಳ್ತಾರೆ. ಸೊ ಅದು ಅದು ನನಗೆ ತುಂಬ ಇಷ್ಟ ಆಯಿತು. ಅವ್ರು ಎಷ್ಟೋ ಕ್ವಾಲಿಟೀಸಲ್ಲಿ ಅದೊಂದು ನಾನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಅವ್ರ ಬಗ್ಗೆ. ಆ್ಯಂಡ್ ಸೊ ಬಿಲ್ಲರಂಗ ಭಾಷೆಗೆ ವೆಯ್ಟಿಂಗ್. ಆ್ಯಂಡ್ ಮತ್ತೆ ಫಸ್ಟು ನೋಡೋಕ್ಕೆ ವೆಯ್ಟಿಂಗ್ ನಾನು. ಆ್ಯಂಡ್ ಲಿಟ್ರಲಿ ಕಾಯ್ತಾ ಇದ್ದೀನಿ. ಆ್ಯಂಡ್ ಅಷ್ಟೇ ಫ್ರೆಂಡ್ಸ್, ಇದೇ ಸಿಂಪಲ್ ಬರ್ಡೇ ಬ್ಲಾಗ್ ನಮ್ಮ ಅಭಿನಯ ಚಕ್ರವರ್ತಿ ಭಾಷೆ ಕಿಚ್ಚ ಸುದೀಪ್ ಅವ್ರ ಬಗ್ಗೆ. ಸೊ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಕಿಚ್ಚ ಸುದೀಪ್, ಜೈ ಕರ್ನಾಟಕ, ಜೈ ಹಿಂದ್.